ಉತ್ತರ ಕರ್ನಾಟಕದ ಎಳ್ಳು ಅಮಾವಾಸ್ಯೆ ಹಬ್ಬ ಬಲು ಜೋರಾಗಿ ನಡೀತೈತಿ. ನಮ್ಮ ಊರಿನಲ್ಲಿ ಕೂಡ ಎಳ್ಳು ಅಮಾವಾಸ್ಯೆ ಹಬ್ಬವನ್ನು ಎಲ್ಲರೂ ಬಹಳ ಸಂಭ್ರಮದಿಂದ ಮಾಡ್ತಾ ಇದ್ದಾರೆ. ನಮ್ಮ ಎರೆಹೊಲದಲ್ಲಿ ನಮ್ಮ ಸಾಲಿಮಠ ಬಂಧುಗಳೆಲ್ಲರೂ ಕೂಡ ಬಂದು ಹೊಲದಲ್ಲಿ ಬನ್ನಿ ಗಿಡದ ಪೂಜೆಯನ್ನು ಮಾಡಿ ಇವತ್ತು ಈ ಎಳ್ಳು ಹೋಳಿಗೆ ಮತ್ತು ಕಡಲೆ ಹೋಳಿಗೆ, ಹಪ್ಪಳ, ಸಂಡಿಗೆ, ರೊಟ್ಟೆ ಎಲ್ಲವನ್ನು ತೆಗೆದುಕೊಂಡು ಬಂದು ಪೂಜೆಯ ನಂತರ ಊಟವನ್ನು ಮಾಡಿ ಸಂಭ್ರಮಿಸ್ತಾ ಇದ್ದೇವೆ. ಅದಕ್ಕಾಗಿ ಈ ಒಂದು ಎಳ್ಳು ಅಮಾವಾಸ್ಯೆಯ ಒಂದು ಅಂತಿಪದವನ್ನು, ಒಂದು ಜನಪದದ ಝಲಕನ್ನು ನಾನಿಲ್ಲಿ ಹಾಡಿ ಹೇಳ್ತಾ ಇದ್ದೇನೆ. ಎಳ್ಳನ ಎರಡೆತ್ತು ಬೆಳ್ಳಿಯ ಬರಕೋಲು, ಬಂಗಾರ ಶೆಟ್ಟಿ ಬಲಗೈಯೋ, ಬಂಗಾರ ಶೆಟ್ಟಿ ಬಲಗೈಯಲ್ಲಿಡಕೊಂಡು ವನ್ನ ಬಿತ್ಯಾರೋ ಒಳಿಸಾಲೋ. ಇವರು ನಮ್ಮ ಶ್ರೀಮತಿಯವರು. ಆ ಕಡೆ ಲಾಸ್ಟ್ಗೆ ಕುಂತು ನಮ್ಮ ಅಣ್ಣನ ಮಗ ಮತ್ತು ನಮ್ಮ ಅಣ್ಣನ ಮಗನ ಹೆಂಡತಿ ಮತ್ತು ನಮ್ಮ ಮಗಳು ಶ್ರೇಯಾ ಮತ್ತು ಮೊಮ್ಮಕ್ಕಳು ಕೂಡ ಬಂದಿದ್ದಾರೆ. ಅವರು ವಿಡಿಯೋ ಮಾಡ್ತಾ ಇದ್ದಾರೆ. 8 ಸೇರಿನ ಬೀಜ ಸೊಂಟಕ್ಕ ಕಟ್ಯಾನ, ಬಂಟ ಬಿತ್ಯಾನ ಬಿಳಿಜ್ವಾಳೋ, ಬಂಟ ಬಿತ್ಯಾನ ಬಿಳಿಜ್ವಾಳ ನಮ್ಮ ಮೂರ್ತಿ, ದಂಟ ಬೆಳೆದೈತೋ 8 ಮಾಳೋ. ಅಂತಿಯ ಒಡೆಯುತ್ತ ಎಂಥವರ ನೆನಿಬೇಕ, ಕಂತು ಅರಸಿವ ಬಸವಣ್ಣ, ಕಂತು ಅರಸಿವ ಬಸವಣ್ಣನ ನೆನೆದಾರ ಬಂದಂತ ವಿಘ್ನ ಬಯಲಾಯ್ತು. ಓಲಣ ಬಸವ ಬಂಡಿಯ ನೇರಿ, ಶಿವನು ನಂದಿಯ ನೇರಿ, ಪಾರ್ವತಿ ದೇವಿ ರಥವೇರೆ, ಪಾರ್ವತಾ ದೇವಿ ರಥವೇರಿ ಬರುವಾಗ ಬಂದಂತ ಮಾಡು ಬಯಲಾಯ್ತು. ಓಲಣ 8 ಹೊಡಕೊಂಡು ಕಂಟ್ಯಾಗ ಬರುವಾಗ ಕಂಠ ಬಿದ್ದಾಳು ಇದಿ ಮಾಯೋ, ಕಂಠ ಬಿದ್ದಾಳು ಇದಿ ಮಾಯಿ ಒಟ್ಟಿಲೆ, ಬಂಟ ಹುಟ್ಟ್ಯಾನ ಬಸವಣ್ಣ. ಆಸಗಲ್ಲಿನ ಮ್ಯಾಲೆ ಅದು ಓದವನಾರ, ಪಾದ ಮೂಡ್ಯಾವೋ ಪರಿಪರಿ, ಪಾದ ಮೂಡ್ಯಾವೋ ಪರಿಪರಿ ಪಾಂಡವರು, ಅದು ಹೋಗ್ಯಾರೋ ಜಳಕಾಕೋ. ಕಲ್ಲು ಕಡುಬವ ಮಾಡಿ ಮುಳ್ಳು ಸಾವಿಗೆ ಮಾಡಿ, ಬನ್ನಿ ಎಲಿಯಾಗ ಎಡೆ ಮಾಡಿ, ಬನ್ನಿ ಎಡಿಯಾಗ ಎಡೆ ಮಾಡಿ ಪಾಂಡವರು ಉಂಡು ಹೋಗ್ಯಾರ ವನವಾಸ. ಸುಗ್ಗಿಯ ಲಿಂಗಯ್ಯ ಸಗ್ಗದ ದೊರೆಯಾದ, ಬಗ್ಗಿ ಶಿವಗಣವು ಕೈ ಮುಗಿದೋ, ಬಗ್ಗಿ ಶಿವಗಣವು ಕೈ ಮುಗಿದು ನಮ್ಮ ರೈತ ಉಗ್ಗಡಸಿ ರಾಸಿ ಹೊಕ್ಯಾನೋ.